ತಗೊಳ್ಳಿ ಅತ್ತೆ ತಿಂಡಿ. ಏಸನ ನೋಡಕ್ ಹಿಂಗಿದೆಯಲ್ಲ, ಮನೇಲಿ ಎಷ್ಟು ಚೆನ್ನಾಗಿರ್ಬೇಕು ಗೊತ್ತಾ? ಹೆಣ್ಮಕ್ಳುಗಳು ಲಕ್ಷಣವಾಗಿ ಯಾವಾಗ ಡ್ರೆಸ್ ಮಾಡ್ಕೊಂಡು ಯಾವಾಗೂ ನೀಟಾಗಿ ಇರ್ಬೇಕು. ಹಿಂಗಿದೆಯಾ? ಹೆಂಗಿದೆಯಾ ನೋಡು ನೀನು. ಮನೇಲಿ ಹೆಣ್ಮಕ್ಳು ಮಹಾಲಕ್ಷ್ಮಿ ತರ ಇರ್ಬೇಕು ಸನ. ನೀಟಾಗಿ ಹಣೆ ಬಟ್ಟೆ ಇಟ್ಕೊಂಡು ನೀಟಾಗಿ ಡ್ರೆಸ್ ಹಾಕೊಂಡು ಇರ್ಬೇಕು. ಫಸ್ಟ್ ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊ, ಸ್ನಾನ ಮಾಡ್ಕೊಂಡು. ಸರಿ ಅತ್ತೆ, ಆಯ್ತು. ಇವಾಗ ನೋಡಿ ಅತ್ತೆ ಹೆಂಗ್ ಕಾಣಿಸ್ತಾ ಇದೀನಿ. ಸ್ವಲ್ಪ ಜಾಸ್ತಿ ಇರ್ಲಿ ಬಿಡು, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನನ್ ಮಗ ಬರೋವರೆಗೂ ಹಿಂಗೆ ಇರು, ಇದೇ ಡ್ರೆಸ್ ಅಲ್ಲೇ ಇರು. ನಮ್ಮ ಸಿಂಕ್ ಅಲ್ಲಿ ಇಷ್ಟೊಂದು ಪಾತ್ರೆ ಇದೆ, ಕಿಚನ್ ಕ್ಲೀನ್ ಮಾಡಿಲ್ಲ, ಎಲ್ಲ ಕೆಲ್ಸ ಹಿಂಗೆ ಬಿಟ್ಟಿದ್ದಾಳಲ್ಲ ಇವಳು. ಸೊಪ್ಪು ಕ್ಲೀನ್ ಮಾಡಿಲ್ಲ, ಏನ್ ಮಾಡಿದಾಳೆ ಹುಡುಗಿ ಕೆಲ್ಸನ? ಸನಾ, ಇದೇನ್ ಸನ, ಅಡ್ಗೆ ಮನೆ ಕ್ಲೀನ್ ಆಗಿಲ್ಲ, ಸಿಂಕ್ ಕ್ಲೀನ್ ಆಗಿಲ್ಲ, ಸೊಪ್ಪು ಬಿಡಿಸ್ಬೇಕಾದ್ರೆ ಅಲ್ಲೇ ಐತೆ, ಬಟ್ಟೆ ಹಾಕಿಲ್ಲ ವಾಷಿಂಗ್ ಮಿಷಿನ್ಗೆ, ಬಾತ್ರೂಮ್ ತೊಳೆದಿಲ್ಲ. ಏನ್ ಸನ, ಒಂದು ಕೆಲಸ ಮಾಡಿಲ್ವಲ್ಲ? ಏನ್ ಕೆಲಸ ಮಾಡಿದಿ ಬೆಳಿಗ್ಗಿಂದ ನೀನು? ಅಯ್ಯೋ ಹೋಗಿ ಅತ್ತೆ, ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಪಾತ್ರೆ ತೊಳೆದ್ರೆ ಬಟ್ಟೆ ಎಲ್ಲ ನೆಂದೋಗುತ್ತೆ. ಮತ್ತೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಮೇಲೆ ಹೋಗಿ ಒಣಗಾಕ್ಬಿಟ್ಟು ಬರ್ಬೇಕು. ಆಮೇಲೆ ಹೇರ್ ಸ್ಟೈಲ್ ಎಲ್ಲ ಗಾಳಿಗೆ ಹಾಳಾಗಿ ಹೋಗುತ್ತೆ. ಇನ್ನ ಸೊಪ್ಪು ಬಿಡಿಸಿದ್ರೆ ನೇಲ್ ಪಾಲಿಶ್ ಎಲ್ಲ ಹಾಳಾಗಿ ಹೋಗುತ್ತೆ ಅತ್ತೆ. ನಾನಿದೆಲ್ಲ ಕೆಲಸ ಮಾಡಲ್ಲ ಅತ್ತೆ, ಬೇಕಾದ್ರೆ ನೀವೇ ಮಾಡಿ, ಇಲ್ಲಾಂದ್ರೆ ಯಾರನ್ನಾದ್ರೂ ಮನೆ ಕೆಲಸದವ್ರನ್ನ ಇಟ್ಬಿಡಿ, ಸರಿನಾ? ನೀನು ನೀಟಾಗಿ ರೆಡಿ ಆಗುಂತ ಯಾವತ್ತೂ ನಿನ್ಗೆ ಹೇಳಲ್ಲ. ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಸ್ಟ್ ಅಡ್ಗೆ ಮಾಡೋದು. ನನಗೆ ಹೊಟ್ಟೆ ಹೊಸ್ತು ಹೋಗ್ತೈತಿ. ಇವಾಗ ಗೊತ್ತಾಯ್ತಾ ಯಾವಾಗ್ಲೂ ಯಾಕೆ ಹಂಗಿರ್ತೀನಿ ಮನೆ ಒಳಗಡೆ ನಾನು ಅಂತ? ಸರಿ ಆಯ್ತು, ಮಾಡ್ತೀನಿ. ನೀನ್ ನೀಟಾಗಿ ರೆಡಿ ಆಗಂತ ಹೇಳ್ತಾನೆ, ಅದು ನಂದೇ ತಪ್ಪು. ಹೋಗಿ ಇವಾಗ ಒಂದ್ ಸ್ವಲ್ಪ ಆರಾಮ್ ಅನಿಸ್ತಾ ಇದೆ. ಕಣವ, ಆರಾಮ್ ಅನಿಸ್ತೈತೆ. ಸಿಕ್ಕಾಬಟ್ಟೆ ತಲೆ ನೋವುದು ಸನ. ಮತ್ತೆ ನಾನಿಲ್ಲ ಅಂದಿದ್ರೆ ನಿಮ್ಗೆ ಯಾರಕ್ಕೆ ತಲೆ ಹೊತ್ಕೊಡ್ತಾ ಇದ್ರು? ನೀನ್ ಇಲ್ಲ ಅಂದ್ರೆ ನಂಗೆ ತಲೆನೋವೇ ಬರ್ತಿರ್ಲಿಲ್ಲ ಕಣೆ.